2028ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಏನಿದೆ ಅದಕ್ಕೆ ದಿಕ್ಸೂಚಿಯಾಗಿ GBH ಚುನಾವಣೆ ಒಂದು ಒಳ್ಳೆ ಅವಕಾಶ ಇದೆ. 369 ವಾರ್ಡ್ಗಳು ಈಗಾಗಲೇ ಏನು ಫೈನಲ್ ಆಗಿದೆ. ಆ ವಾರ್ಡ್ಗಳಲ್ಲಿ ಈಗ ಜನತಾದಳ ಪಕ್ಷ ಯಾವ ರೀತಿ ಅವರ ಒಂದು ಸಂಘಟನೆ ತೋರಿಸುವ ಮೂಲಕ ಅತಿ ಹೆಚ್ಚು ವಾರ್ಡ್ಗಳಲ್ಲಿ ಕಾರ್ಪೊರೇಟರ್ಸು ಆಯ್ಕೆಯಾಗಿ ಬರುವ ಮೂಲಕ ಮುಂದಿನ MLA ಚುನಾವಣೆಗೆ ದಿಕ್ಸೂಚಿ ಆಗ್ತಕ್ಕಂಥದ್ದಕ್ಕೆ ಎಲ್ಲ ರೀತಿಯಾದಂಥ ಅವಕಾಶಗಳಿವೆ. ಆ ಅವಕಾಶಗಳು ಬಳಸ್ಕೊಳ್ತಕ್ಕಂಥದ್ದಕ್ಕೆ ಈಗಾಗಲೇ ನಾವು ಕೂಡ ಪಕ್ಷದ ಚೌಕಟ್ಟಿನಲ್ಲಿ ಅನೇಕ ಸಭೆಗಳು ಮಾಡಿದ್ದೇವೆ, ಇನ್ನೂ ಅನೇಕ ಸಭೆಗಳು ಮಾಡ್ತಕ್ಕಂಥದ್ದಿದೆ. ಆಮೇಲೆ 28 ವಿಧಾನಸಭಾ ಕ್ಷೇತ್ರಗಳು ಬೆಂಗಳೂರು ನಗರದಲ್ಲೇನಿದೆ, ಆ 28 ಕ್ಷೇತ್ರಗಳಿಗೂ ಕೂಡ ಕೃಷ್ಣಾರೆಡ್ಡಿ ಸಾಹೇಬರು ಇರ್ಬೋದು ಅಥವಾ ಪಕ್ಷದ ಶಾಸಕರು, ಮಾಜಿ ಶಾಸಕರು, ನಾವೆಲ್ಲರೂ ಸೇರಿದಂಗೆ ಕ್ಷೇತ್ರದ ಸಮಸ್ಯೆಗಳೇನಿದೆ ಅದು ಮುಂದಿನ ದಿನಗಳಲ್ಲಿ ಯಾವ್ಯಾವ ರೀತಿ ಒಂದು ಪಾದಯಾತ್ರೆ ಮೂಲಕ ಒಂದು ಹೋರಾಟವನ್ನು ಮಾಡಬೇಕಾ ಅಥವಾ ಯಾವ ರೀತಿ ನಾವು ಹೋರಾಟವನ್ನು ಕೈಗೆ ಎತ್ಕೋಬೇಕು ಅಂತಕ್ಕಂಥದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಚರ್ಚೆಗಳು ಮಾಡಿದ್ದೇವೆ. ಮುಂದೆ ಹೋಗ್ತಾ ಅದು ಕೂಡ ಮಾಡ್ತೇವೆ. ಆದರೆ ನನಗೆ ಕಾನ್ಫಿಡೆನ್ಸ್ ಇದೆ, ಬೆಂಗಳೂರು ನಗರದಲ್ಲಿ ದೇವೇಗೌಡರು ಸಾಹೇಬರು, ಕುಮಾರಣ್ಣವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಅಪಾರ. ಅತ್ಯಂತ ಅಲ್ಪ ಅವಧಿಯ ಸರ್ಕಾರ ಅವ್ರ ಕೈನಲ್ಲಿ ಇದ್ದರೂ ಕೂಡ ಇವತ್ತು 4ನೇ ಹಂತದ ಕಾವೇರಿ ವಾಟರ್ ಇವತ್ತು ಕುಡಿತಕ್ಕಂಥದ್ದಕ್ಕೆ ಬೆಂಗಳೂರು ನಗರಕ್ಕೆ ಇವತ್ತು ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಕೊಡುಗೆ ಇದೆ. ಆಮೇಲೆ ಇವತ್ತೇನಾದರೂ ಟ್ರಾಫಿಕ್ ಕಂಜೆಷನ್ ಬಗ್ಗೆ ನಾವೇನು ಮಾತಾಡ್ತಾ ಇದ್ದೀವಿ, ಇವತ್ತು ರಸ್ತೆಗಳಲ್ಲಿ ಗುಂಡಿ ಬಿದ್ದಿದೆ, ಗುಂಡಿ ಮುಚ್ಚತಕ್ಕಂಥದ್ದಕ್ಕೆ ಹಣಕಾಸಿಲ್ಲ ಸರ್ಕಾರದಲ್ಲಿ ಅಂತಕ್ಕಂಥದ್ದು ಪ್ರತಿನಿತ್ಯ ನಾವೇನು ಟೀಕೆಗಳು ಮಾಡ್ತಾ ಇದ್ದೀವಿ. ಟ್ರಾಫಿಕ್ ಸಮಸ್ಯೆಯಿಂದ ಹೊರಗೆ ತೊಗೊಂಡು ಬರ್ತಕ್ಕಂಥದ್ದಕ್ಕೆ ಫ್ಲೈಓವರ್ ಅಂತಕ್ಕಂಥ ಒಂದು ಕಾನ್ಸೆಪ್ಟು, ಸುಗಮವಾಗಿ ಟ್ರಾಫಿಕ್ಕು ಸಮಸ್ಯೆ ಆಗಬಾರ್ದು, ಜನಕ್ಕೆ ಒಳ್ಳೇದಾಗಬೇಕು ಈ ವಿಚಾರದಲ್ಲಿ ಇರ್ತಕ್ಕಂಥ ನಿಟ್ಟಿನಲ್ಲಿ ಸಿರ್ಸಿ ಫ್ಲೈಓವರ್ನ ಮಾಡಿದಂಥದ್ದು ಇದೇ ಸನ್ಮಾನ್ಯ ದೇವೇಗೌಡರು ಸಾಹೇಬರು. ಅನೇಕ ವಿಚಾರಗಳಿದೆ, ನಾಳೆ ಎಲ್ಲವೂ ಕೂಡ ವೇದಿಕೆಯಲ್ಲಿ ಚರ್ಚೆ ಮಾಡ್ತೇವೆ.